ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. SIT ಫೈನಲ್ ರಿಪೋರ್ಟ್ ಡೀಟೇಲ್ಸ್, ಗೋರಿ ಫೈಂಡಿಂಗ್ಸ್ ಆಟ್ ಬಂಗ್ಲೆಗುಡ್ಡೆ ಹಿಲಾಕ್ ಇನ್ ಧರ್ಮಸ್ಥಳ. ಸ್ನೇಹಿತರ, BLR ಪೋಸ್ಟ್ ಒಂದು ಸ್ಫೋಟಕ ವರದಿಯನ್ನ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ವಿದೇಶದಿಂದ ಹಣ ತಗೊಂಡು ಮತ್ತು ಕೆಲವು ಮತಾಂಧ ಶಕ್ತಿಗಳು ಯಾರು ಕನ್ವರ್ಟ್ ಮಾಡಬೇಕು ಹಿಂದೂಗಳನ್ನು ಅಂತ ಹೊರಟಿದ್ದಾರೋ ಅವರೆಲ್ಲರೂ ಕೂಡ ಈ ಧರ್ಮಸ್ಥಳಕ್ಕೆ ಇರುವಂಥ ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣ ತಗೊಂಡು ಮಾಡಿದ್ದಾರೆ. ಅದಕ್ಕೆ ಈ ನಗರ ನಕ್ಸಲರು ಕೂಡ ಬೆಂಬಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು SIT ರಚನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಮಾಡಿದ್ದಾರೆ. ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ವರದಿ ಆಚೆ ಬಂದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅವತ್ತು ಸಿದ್ದರಾಮಯ್ಯನವರು ಈ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಚಾರ ಮಾಡಬೇಕು ಅಂತಲೇ ಅವರು ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಇಲ್ಲಾಂದ್ರೆ ಅವತ್ತು ನಾವು ಕೂಡ ಈ ಧರ್ಮಸ್ಥಳದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ವಿದೇಶದಿಂದ ಹಣ ತಗೊಂಡು ಮತ್ತು ಕೆಲವು ಮತಾಂಧ ಶಕ್ತಿಗಳು ಯಾರು ಕನ್ವರ್ಟ್ ಮಾಡಬೇಕು ಹಿಂದೂಗಳನ್ನು ಅಂತ ಹೊರಟಿದ್ದಾರೋ ಅವರೆಲ್ಲರೂ ಕೂಡ ಈ ಧರ್ಮಸ್ಥಳಕ್ಕೆ ಇರುವಂಥ ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣ ತಗೊಂಡು ಮಾಡಿದ್ದಾರೆ. ಅದಕ್ಕೆ ಈ ನಗರ ನಕ್ಸಲರು ಕೂಡ ಬೆಂಬಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು SIT ರಚನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಮಾಡಿದ್ದಾರೆ. ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ವರದಿ ಆಚೆ ಬಂದಿಲ್ಲ. ಅವತ್ತು ಸಿದ್ದರಾಮಯ್ಯನವರು ಈ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಚಾರ ಮಾಡಬೇಕು ಅಂತಲೇ ಅವರು ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಇಲ್ಲಾಂದ್ರೆ ಅವತ್ತು ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. SIT ಫೈನಲ್ ರಿಪೋರ್ಟ್ ಡೀಟೇಲ್ಸ್, ಗೋರಿ ಫೈಂಡಿಂಗ್ಸ್ ಆಟ್ ಬಂಗ್ಲೆಗುಡ್ಡೆ ಹಿಲಾಕ್ ಇನ್ ಧರ್ಮಸ್ಥಳ. ಸ್ನೇಹಿತರ, BLR ಪೋಸ್ಟ್ ಒಂದು ಸ್ಫೋಟಕ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಈ BLR ಪೋಸ್ಟ್ ಸ್ಫೋಟಕ ವರದಿಯನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ನ್ಯಾಯಪರವಾಗಿ ನಿಂತಿರ್ತಕ್ಕಂತಹ ಮತ್ತು ಧರ್ಮ ಸತ್ಯದ ಪರವಾಗಿ ಹೋರಾಡ್ತಾ ಇರತಕ್ಕಂತಹ ನಮ್ಮ ಸೌಜನ್ಯ ಪರ ಹೋರಾಟಗಾರರಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಗ್ಗೆ ಒಂದೆರಡು ಸಾಲುಗಳನ್ನ ಹೇಳಲೇಬೇಕು ಅಂತ ಅಂದುಕೊಂಡಿದ್ದೇನೆ. ಸ್ನೇಹಿತರೆ, ಈ 13 ವರ್ಷದ ನಿರಂತರ ಹೋರಾಟದಲ್ಲಿ ಎಷ್ಟೇ ಪ್ರಭಾವಗಳು ಬಂದ್ರು, ಅಂತಹ ಪ್ರಭಾವಗಳು ಅಡೆತಡೆಗಳು ಬಂದರೂ ಕೂಡ ಎಷ್ಟೇ ಜನ ಬಂದ್ರು, ಎಷ್ಟೇ ಜನ ಹೋದ್ರು, ಎಷ್ಟೇ ಜನ ಇವರನ್ನ ಅವಮಾನಿಸಿದ್ರು, ಎಷ್ಟೋ ಜನ ಕೊಂಡುಕೊಳ್ಳಲಿಕ್ಕೆ ಕೂಡ ಪ್ರಯತ್ನ ಪಟ್ಟರು. ಆದರೆ ಯಾವುದಕ್ಕೂ ಕುಗ್ಗದೆ ಬಗ್ಗದೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ. ಈ ಧರ್ಮದ ಹೋರಾಟದಲ್ಲಿ ಎಲ್ಲವೂ ಕರಗಿ ಹೋಯಿತು ಎನ್ನುವಂತಹದ್ದು. ಇವರ ಒಂದು ಹೋರಾಟವನ್ನ ನೋಡಿದ್ರೆ ನಾವು ಈ ಭಾರತ ದೇಶದಲ್ಲಿ ನಾ ಭೂತೋ ನಾ ಭವಿಷ್ಯತ್ ಅಂದ್ರೆ ಈ ಹಿಂದೆ ಈ ರೀತಿಯಾಗಿ ಯಾರು ಮಾಡಿಲ್ಲ, ಮುಂದೆ ಕೂಡ ಮಾಡಲಿಕ್ಕೆ ಕಷ್ಟ ಎನ್ನುವಂತಹ ರೀತಿಯಲ್ಲಿ ಇವರು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು. ಸೌಜನ್ಯಳಿಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ರಣಧೀರ ಎಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೈಜ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದು, ಇವತ್ತು ನೀವು ಬಂದ್ರೆ ನಿಮ್ಮೊಂದಿಗೆ ಯಾವಾಗಲೂ ಕೂಡ ಇರ್ತೀನಿ ಅಂತ ಹೇಳ್ತಾರೆ. ನೀವು ಬಂದರೆ ನಿಮ್ಮೊಂದಿಗೆ, ನೀವು ಬರದೇ ಇದ್ದರೆ ನಿಮ್ಮನ್ನು ಬಿಟ್ಟು ಸೌಜನ್ಯಳಿಗೆ ನಾವು ನ್ಯಾಯವನ್ನ ಕೊಡಿಸಿಯೇ ತೀರುತ್ತೇವೆ ಎಂದು ಶಪಥ ಮಾಡಿದಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು. ಅಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆಗೆ ಸಾಥ್ ಕೊಟ್ಟು ನಮ್ಮ ಉತ್ತರ ಕರ್ನಾಟಕದ ಹುಲಿ ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂತಹ ಗಿರೀಶ್ ಮಟ್ಟಣ್ಣವರು ದಾಖಲೆಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾದರು. ನಮ್ಮ ಹೋರಾಟಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ದಾಖಲೆಗಳು ಅತ್ಯಂತ ಅವಶ್ಯಕ ಅಂತೇಳಿ ಆ ದಾಖಲೆಗಳನ್ನ ಕಲೆ ಹಾಕುವುದರ ಮುಖಾಂತರ ಒಂದು ಹೋರಾಟಕ್ಕೆ ಮತ್ತು ನ್ಯಾಯ ಸಿಗುವುದಕ್ಕೆ ಅನುಕೂಲವಾಗಿರ್ತಕ್ಕಂತಹ ಆಂಜನೇಯನ ರೂಪದಲ್ಲಿ ಬಂದಿರತಕ್ಕಂತಹ ನಮ್ಮ ಗಿರೀಶ್ ಮಟ್ಟಣ್ಣನವರು, ಇವರು ಇಬ್ರು ಕೂಡ ಈ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ನಂತರ ಟಿ ಜಯಂತ್ ಅವರು, ಇನ್ನು ಹಲವಾರು ಹೋರಾಟಗಾರರು ಎಲ್ಲರೂ ಸೇರಿದಂತೆ ಯೂಟ್ಯೂಬರ್ಸ್ಗಳು ಮತ್ತು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಸೇರಿದಂತೆ ಹಲವಾರು ಹೋರಾಟಗಾರರು ಇವತ್ತು ಒಂದು ನ್ಯಾಯ ಧರ್ಮದ ಪರವಾಗಿ ನಿಂತುಕೊಂಡು ನಿಷ್ಪಕ್ಷಪಾತ ವರದಿಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಅನ್ನ ಹೇಳಲಿಕ್ಕೆ ಪಡ್ತೇನೆ. ಸ್ನೇಹಿತರೆ, ಈಗ BLR ಪೋಸ್ಟ್ ಏನು SIT ಈಗ ಫೈನಲ್ ರಿಪೋರ್ಟ್ ಅನ್ನ ಕೊಟ್ಟಿದೆ, ಅದರ ಒಂದಿಷ್ಟು ಪ್ರಮುಖ ಅಂಶಗಳನ್ನ ನಾನು ಈಗ ನಿಮ್ಮೊಂದಿಗೆ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ,
ಸ್ನೇಹಿತರೆ, SIT ಫೈನಲ್ ರಿಪೋರ್ಟ್ ಡೀಟೇಲ್ಸ್ ಗೋರಿ ಫೈಂಡಿಂಗ್ಸ್ ಅಟ್ ಬಾಂಗ್ಲೆಗುಡ್ಡೆ ಹಿಲಾಕ್ ಇನ್ ಧರ್ಮಸ್ಥಳ. BLR ಪೋಸ್ಟ್ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಪಟ್ಟಂತೆ SIT ತನಿಖೆ ವರದಿ ಬಹಿರಂಗ ಆಗಿದ್ದು, ಸ್ಫೋಟಕ ಅಂಶಗಳು ಈಗ ನ್ಯಾಯಾಲಯದ ಅಂಗಳಕ್ಕೆ ಹೋಗಿದ್ದಾವೆ. ಈಗ BLR ಪೋಸ್ಟ್ ನ ಒಂದು ಕನ್ನಡ ಅನುವಾದವನ್ನ ನಾನು ಈಗ ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ ಸಂಪೂರ್ಣ ವಿವರಣೆ ಅಂತಿದೆ. ಆದ್ರೆ ಈಗ SIT ಬುರುಡೆ ಪ್ರಕರಣ ಅಂತೇಳಿ ಕರೆಯೋದಿಲ್ಲ, ಅದನ್ನ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ ಅಂತೇಳಿ ಕರೆಯುತ್ತೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ನಂತರದಲ್ಲಿ ಕರ್ನಾಟಕ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡ ಅಂದ್ರೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳದ ಬಂಗಲೆಗುಡ್ಡೆ ಬೆಟ್ಟದಲ್ಲಿ ನಡೆದಿರುವ ಶಂಕಿತ ಸಾಮೂಹಿಕ ಸಮಾಧಿ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಿ 7,005 ಪುಟಗಳ ಅಂತಿಮ ವರದಿಯನ್ನು ಜುಲೈ 15ರಂದು ಬೆಳ್ತಂಗಡಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ ಮುಂದೆ ಅಂದ್ರೆ JMFC ಕೋರ್ಟ್ ನ್ಯಾಯಾಲಯದಕ್ಕೆ ಸಲ್ಲಿಸಿದೆ ಎನ್ನುವಂತಹದ್ದು. ಈ ವರದಿ 12 ಸಂಪುಟಗಳನ್ನು ಹೊಂದಿದೆ ಎನ್ನುವಂತಹದ್ದು. ಹಲವು ತಿಂಗಳುಗಳ ತನಿಖೆಯಲ್ಲಿ ಸಂಗ್ರಹಿಸಿದಂತಹ ಎಲ್ಲಾ ದಾಖಲೆಗಳು, ಸಾಕ್ಷಿಗಳು ಮತ್ತು ವೈಜ್ಞಾನಿಕ ಪರೀಕ್ಷೆಗಳ ವಿವರಗಳನ್ನು ಕೂಡ ಇದು ಒಳಗೊಂಡಿದೆ ಎನ್ನುವಂತಹದ್ದು. ವರದಿಯಲ್ಲಿ ಈಗ ಏನೆಲ್ಲ ಇದೆ ಎನ್ನುವಂಥದ್ದನ್ನ ನಾವು ಈಗ ನೋಡ್ತಾ ಹೋದ್ರೆ, ಈಗ ಅದು ಈಗ ಸರ್ಟಿಫೈಡ್ ಕಾಪೀಸ್ಗೆ ಆಲ್ರೆಡಿ ಈಗ ಅರ್ಜಿ ಹಾಕಿದ್ದಾರೆ. ಅವು ಬಂದ ನಂತರ ಪೂರ್ಣ ಮಾಹಿತಿಯನ್ನ ಎಲ್ಲರಿಗೂ ಕೂಡ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡುವುದರ ಮುಖಾಂತರವಾಗಿ ನಮ್ಮ ಹೋರಾಟಗಾರರು ಎಲ್ಲವನ್ನೂ ಕೂಡ ತಿಳಿಸ್ತಾರೆ. ನಾವು ಯೂಟ್ಯೂಬ್ ನಲ್ಲಿ ನಾವು ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸುವಂತಹ ಕೆಲಸ ಮಾಡ್ತೀವಿ. ಈಗ BLR ಪೋಸ್ಟ್ ಏನು ವರದಿಯನ್ನ ಬಹಿರಂಗ ಮಾಡಿದೆ ಇದನ್ನ ನಾವು ನೋಡ್ತಾ ಹೋಗೋಣ. ವರದಿಯಲ್ಲಿ ಏನೆಲ್ಲ ಇದೆ ಎನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ಸುಮಾರು 255 ಸಾಕ್ಷಿದಾರರ ಹೇಳಿಕೆಗಳು. ಆಕ್ಚುಲಿ ನಾನು ನಿನ್ನೆ 265 ಅಂತ ಹೇಳಿದ್ದೆ. 255 ಸಾಕ್ಷಿದಾರರ ಹೇಳಿಕೆಗಳು. ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಅಂದ್ರೆ FSL ರಿಪೋರ್ಟ್ ವರದಿಗಳು. ಸುಮಾರು 4 TB ಸಾಮರ್ಥ್ಯದ ಹಾರ್ಡ್ ಡಿಸ್ಕ್, ಇದರಲ್ಲಿ ಸಾಕ್ಷಿದಾರರ ವಿಡಿಯೋ ಹೇಳಿಕೆಗಳಿವೆ. ಅಂದ್ರೆ ಸುಮಾರು ಏನು 4 TBದು ಏನು ಹಾರ್ಡ್ ಡಿಸ್ಕ್ ಇದೆ, ಅದರಲ್ಲಿ ಸಾಕ್ಷಿದಾರರ ಹೇಳಿಕೆಯ ವಿಡಿಯೋಗಳು ಇದೆ ಎನ್ನುವಂಥದ್ದನ್ನ ಬಹಿರಂಗಪಡಿಸಿರ್ತಕ್ಕಂಥದ್ದು. ತನಿಖೆಯಲ್ಲಿ ಸಿಕ್ಕ ತಲೆಬುರುಡೆಗಳು ಅಂದ್ರೆ ಸ್ಕಲ್ಸ್, ಎಲುಬುಗಳು ಹಾಗೂ ಇತರ ವೈಜ್ಞಾನಿಕ ಸಾಕ್ಷಿಗಳು ಇದ್ದಾವೆ. ತನಿಖೆಯ ವಿವಿಧ ಹಂತಗಳ ಸಂಪೂರ್ಣ ದಾಖಲೆಯನ್ನ ನಾವು ನೋಡ್ತಾ ಹೋದ್ರೆ, ಬಂಗಲೆಗುಡ್ಡೆಯ ಬಗ್ಗೆ SIT ಏನನ್ನ ಹೇಳಿದೆ, ಬಂಗಲೆಗುಡ್ಡೆಯ ಬಗ್ಗೆ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖಾ ಸಂಸ್ಥೆ ಏನನ್ನ ಹೇಳಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, SIT ತನ್ನ ವರದಿಯಲ್ಲಿ ಧರ್ಮಸ್ಥಳದ ಬಂಗಲೆಗುಡ್ಡೆ ಪ್ರದೇಶವನ್ನು ಸಮಾಜ ವಿರೋಧಿ ಚಟುವಟಿಕೆಗಳು ನಡೆದಿರಬಹುದಾದ ಸ್ಥಳ ಎಂದು ಉಲ್ಲೇಖಿಸಿದೆ. ಸಮಾಜ ವಿರೋಧಿ ಚಟುವಟಿಕೆಗಳು ನಡೆದಿರಬಹುದಾದ ಸ್ಥಳ ಎಂದು ಉಲ್ಲೇಖಿಸಿದೆ. ಇದು ಮಹತ್ವದ ವಿಚಾರ. ಏಕೆಂದ್ರೆ ಈ ಹಿಂದೆ ಯಾವುದೇ ತನಿಖಾ ಸಂಸ್ಥೆ ಈ ಪ್ರದೇಶದ ಬಗ್ಗೆ ಅಂದ್ರೆ ಒಂದು ಬಂಗ್ಲೆಗುಡ್ಡೆ ಎನ್ನುವಂತಹ ಪ್ರದೇಶದ ಬಗ್ಗೆ ಇಲ್ಲಿ ಹೀಗೆಲ್ಲ ಆಗ್ತಾ ಇದೆ, ಹೀಗೆಲ್ಲ ಆಗಿರಬಹುದಾ ಅನ್ನುವಂತಹದ್ದನ್ನ ಯಾವುದೇ ತನಿಖಾ ಸಂಸ್ಥೆ ಈ ಪ್ರದೇಶದ ಬಗ್ಗೆ ಇಂತಹ ಅಭಿಪ್ರಾಯವನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಕೊಟ್ಟಿರ್ತಕ್ಕಂಥದ್ದು ಮಹತ್ವ ಎನ್ನುವಂಥದ್ದನ್ನ ಇಲ್ಲಿ BLR ಪೋಸ್ಟ್ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಎಷ್ಟು ತಲೆಬುರುಡೆಗಳು ಮತ್ತು ಎಷ್ಟು ಎಲುಬುಗಳು ಸಿಕ್ಕಿವೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಸ್ನೇಹಿತರೆ, SIT ತನಿಖೆಯಲ್ಲಿ ಒಟ್ಟಾರೆಯಾಗಿ 7 ತಲೆಬುರುಡೆಗಳು ಸಿಕ್ಕಿರ್ತಕ್ಕಂಥದ್ದು ಮತ್ತು 100ಕ್ಕೂ ಹೆಚ್ಚು ಎಲುಬುಗಳು ಸಿಕ್ಕಿವೆ ಎನ್ನುವಂಥದ್ದು, ಪತ್ತೆಯಾಗಿವೆ ಎನ್ನುವಂಥದ್ದನ್ನ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಇವುಗಳಲ್ಲಿ ಕೆಲವು ನೆಲದ ಮೇಲೆಯೇ ದೊರೆತಿವೆ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಇವು ಆಗದಿಲ್ಲ, ಇವುಗಳಲ್ಲಿ ಕೆಲವುಗಳು ಏನಿವೆ ನೆಲದ ಮೇಲಿನೇ ಹಾಗೆಯೇ ಸಿಕ್ಕಿದ್ದಾವೆ ಅಂತೇಳಿ ವರದಿಯನ್ನ ಮಾಡಿದ್ದಾರೆ. ಈ ಹಿಂದೆ ವಿಠಲಗೌಡರು ಕೂಡ ಏನು ಮಾಜರಿಗೆ SIT ಮಾಜರಿಗೆ ಕರ್ಕೊಂಡು ಹೋದಂತಹ ಸಮಯದಲ್ಲಿ ಅವರು ಕೂಡ ಹೇಳಿದ್ರು, ಮಡಿಕೆ ಕುಡಿಕೆಗಳು ಮತ್ತು ಎಲುಬುಗಳು ಇದ್ದಾವೆ, ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಇಲ್ಲಿ ಕೂಡ ಅದೇ ವರದಿಯಾಗಿದೆ. ಇವುಗಳಲ್ಲಿ ಏನು 7 ತಲೆಬುರುಡೆಗಳು ಮತ್ತು 100ಕ್ಕೂ ಹೆಚ್ಚು ಎಲುಬುಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಕೆಲವು ಮೂಳೆಗಳು ಮತ್ತು ತಲೆಬುರುಡೆಗಳು ನೆಲದ ಮೇಲೆಯೇ ಪತ್ತೆಯಾಗಿವೆ ಎನ್ನುವಂತಹದ್ದನ್ನ BLR ಪೋಸ್ಟ್ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಕಾಣೆಯಾದ 4 ವ್ಯಕ್ತಿಗಳ ಕುಟುಂಬದವರ DNAಗೆ ಹೊಂದಾಣಿಕೆಯಾಗಿದೆ. ಕಾಣೆಯಾಗಿದ್ರಲ್ವಾ, ಇಲ್ಲಿ ಬಂದು ಕಾಣೆಯಾಗಿದ್ದಾನೆ ನಮ್ಮ ಹುಡುಗ, ನಮ್ಮ ಮಗಳು, ಮಗ ಅಂತೇಳಿ 73 ಜನ ಏನು ಸಾಕ್ಷಿಗಳನ್ನ ಕೊಟ್ಟಿದ್ರು. ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇರುವವರೆಗೂ ಕೂಡ ಸಾಕ್ಷಿಗಳು ಬರ್ತಾ ಇದ್ರು. ಯಾಕಂತಂದ್ರೆ ಅಲ್ಲಿ ಅವರಿಗೆ ಹೆದರಿಕೆ ಅಂತಕ್ಕಂಥದ್ದು ಇರಲಿಲ್ಲ.
ಅಲ್ಲಿ ಹಂಗಾಗಿನೇ ಇವತ್ತು ಗಡೀಪಾರು ಮಾಡಬೇಕು ಅನ್ನುವಂಥದ್ದನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದೇನೇ ಇರಲಿ, ನಾವು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಆದರೆ ಇಲ್ಲಿ 73 ಜನ ಏನು ಕಾಣೆಯಾದವರ ಒಂದಿಷ್ಟು ಲೀಸ್ಟ್ ಅನ್ನ ಕೊಟ್ಟಿದ್ರು ಮತ್ತು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು SITಗೆ. ಈಗ ಆ ಕಾಣೆಯಾದವರಲ್ಲಿ 4 ಜನ ವ್ಯಕ್ತಿಗಳಿಗೆ ಈಗ DNA ಮ್ಯಾಚ್ ಆಗಿದೆ, ಹೊಂದಾಣಿಕೆಯಾಗಿದೆ, ಅವರ ಆಸ್ತಿಗಳು ಸಿಕ್ಕಿವೆ, ಅವರ ಮಕ್ಕಳ ಅಥವಾ ಅವರು ಸಂಬಂಧಿಕರ ಆಸ್ತಿಗಳು ಸಿಕ್ಕಿವೆ ಎನ್ನುವಂಥದ್ದು ಬಹಿರಂಗ ಆಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಹಿಂದೆ ಕಾಣೆಯಾಗಿದ್ದ 4 ವ್ಯಕ್ತಿಗಳ ಅವಶೇಷವನ್ನು ಗುರುತಿಸಲು ಸಾಧ್ಯವಾಗಿದೆ ಎನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಅವರಲ್ಲಿ ಪ್ರಮುಖರು ತುಮಕೂರಿನ ಗೊಬ್ಬಿಯ ಆದಿಶೇಷ ನಾರಾಯಣ ಅಂತೇಳಿ. ಅಂದ್ರೆ ನೀವೀಗ ಹಿಂದೆ ವಿಡಿಯೋದಲ್ಲಿ ನೋಡಿರ್ಬೋದು, ಒಬ್ಬ ತಾಯಿ ಬಂದಿರ್ತಾಳೆ, ಆತ ಮನೆ ಬಿಟ್ಟು ಹೋದವನು ಇನ್ನೂ ಕೂಡ ಬಂದಿಲ್ಲ, ಆತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರು. ಆತನೇ ಗೊಬ್ಬಿಯ ಆದಿಶೇಷ ನಾರಾಯಣ ಎನ್ನುವಂಥದ್ದು. ಇನ್ನೊಬ್ರು ಕೊಡಗಿನ ಪೊನ್ನಂಪೇಟೆಯ UB ಅಯ್ಯಪ್ಪ ಅಂತೇಳಿ 70 ವರ್ಷದವರು. ಈ ಹಿಂದೆ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಕೂಡಾಗಿನ ಬಂದಿದ್ರು. ಅವರ ಒಂದು ಸ್ಟಿಕ್ ಕೂಡಾಗಿನ ಸಿಕ್ಕಿತ್ತು, ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಸ್ಟಿಕ್ ಸಿಕ್ಕಿತ್ತು. ಆ ಸ್ಟಿಕ್ ಅನ್ನು ಕೂಡ SIT ವಶಪಡಿಸಿಕೊಂಡು ತನಿಖೆಯನ್ನ ಆರಂಭಿಸಿತ್ತು. ಅದೇ ಪೊನ್ನಂಪೇಟೆಯ UB ಅಯ್ಯಪ್ಪ ಅಂತ ಹೇಳಿ, ಆತ ಕಣ್ಣು ಮಂಜು ಮಂಜಾಗಿ ಕಾಣ್ತಾ ಇತ್ತು. ಅಂದ್ರೆ ಅವರ ಸಂಬಂಧಿಕರು ಹೇಳಿರುವ ಹಾಗೆ ಕಣ್ಣು ಮಂಜು ಮಂಜಾಗಿ ಕಾಣ್ತಾ ಇತ್ತು. ಅವರು ಸ್ಟಿಕ್ ಹಿಡ್ಕೊಂಡು ಬರ್ತಾ ಇದ್ರು. ಅವರಿಗೆ BP ಮತ್ತು ಶುಗರ್ ಇತ್ತು. ಅವರಿಗೆ ಕಾಲ್ ಫ್ರಾಕ್ಚರ್ ಇರೋದ್ರಿಂದ ಅವರು ಸ್ಟಿಕ್ ಅನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಅವರ ಸ್ಟಿಕ್ ಆ ಬಂಗ್ಲೆಗುಡ್ಡೆ ಅಂತಹ ಎತ್ತರ ಪ್ರದೇಶದಲ್ಲಿ ಸಿಕ್ಕಿದೆ ಅಂತಂದ್ರೆ ಅವರಿಗಂತೂ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮೇಲಿನ ಎತ್ತರದ ಪ್ರದೇಶದಲ್ಲಿ ಹೇಗೆ ಸಿಕ್ತೋ ಅದು ನನಗಂತೂ ಗೊತ್ತಿಲ್ಲ. ಆದ್ರೆ ಆ ಸ್ಟಿಕ್ ಮಾತ್ರ ನನ್ನ ತಂದೆಯದೇ ಅಂತಕ್ಕಂಥದ್ದನ್ನ ಅವರ ಮಗ ಅವತ್ತು ಬಂದು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ಕೊಡಗಿನ ಪೊನ್ನಂಪೇಟೆಯ UB ಅಯ್ಯಪ್ಪ ಅವರ ಅಸ್ಥಿ ಪಂಜರ ಏನಿದೆ, ಬುರುಡೆ, ಇವರ ಸಂಬಂಧಿಕರಿಗೆ DNA ಮ್ಯಾಚ್ ಆಗಿದೆ ಎನ್ನುವಂಥದ್ದು ಬಹಿರಂಗವಾಗಿದೆ. ಇತರ 2 ವಿವರಗಳನ್ನು ಈ ಸುದ್ದಿಯಲ್ಲಿ ಬಹಿರಂಗಪಡಿಸಲಾಗಿಲ್ಲ. ಒಂದು ಎಲುಬು ಸಿಕ್ಕಿದೆ, ಆದರೆ ಅದರ ತಲೆಬುರುಡೆ ಸಿಕ್ಕಿಲ್ಲ. ಒಂದು ಪ್ರಕರಣದಲ್ಲಿ ದೇಹದ ಎಲುಬು DNAಗೆ ಹೊಂದಿಕೆಯಾಗಿದೆ. ಒಂದು ಪ್ರಕರಣದಲ್ಲಿ ದೇಹದ ಎಲುಬು DNAಗೆ ಹೊಂದಿಕೆಯಾಗಿದೆ, ಆದರೆ ಅದೇ ವ್ಯಕ್ತಿಯ ತಲೆಬುರುಡೆ ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಕುಟುಂಬದವರು ಸರ್ಕಾರದಿಂದ ಸಂಪೂರ್ಣ ದೇಹದ ಅವಶೇಷಗಳನ್ನು ಪತ್ತೆ ಹಚ್ಚುವಂತೆ ಒತ್ತಾಯಿಸಬಹುದು ಎನ್ನುವಂಥದ್ದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೂ 1000ಕ್ಕೂ ಹೆಚ್ಚು ಎಲುಬುಗಳು ಇರಬಹುದೇ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಈ ಒಂದು ಸುದ್ದಿಯ ಪ್ರಕಾರ SITಗೆ ಬಂಗಲೆಗುಡ್ಡೆಯಲ್ಲಿ 1000ಕ್ಕೂ ಹೆಚ್ಚು ಎಲುಬುಗಳು ಮತ್ತು ಇನ್ನಷ್ಟು ತಲೆಬುರುಡೆಗಳು ಭೂಮಿಯೊಳಗೆ ಇರಬಹುದೆಂಬ ಅನುಮಾನವಿದೆ. ಆದ್ದರಿಂದ ಮತ್ತಷ್ಟು ಅಗೆದು ಪರಿಶೀಲನೆ ಮಾಡಿದರೆ ಅಥವಾ ಎಕ್ಸಿಬಿಷನ್ ಮಾಡಿದರೆ ಅನುಮತಿ ಕೇಳಿದೆ ಎನ್ನುವಂಥದ್ದನ್ನು. ಅಂದ್ರೆ ಎಕ್ಸಿಬಿಷನ್ ಮಾಡಲಿಕ್ಕೆ ಅಥವಾ ಇನ್ನೊಂದಿಷ್ಟು ಅಗೆತ ಮಾಡಲಿಕ್ಕೆ ಈಗ SITಯು ಸರ್ಕಾರಕ್ಕೆ ಅನುಮತಿಯನ್ನು ಕೇಳಿರುವಂತಹದ್ದು ವರದಿಯಲ್ಲಿ ಉಲ್ಲೇಖ ಇದೆ ಎನ್ನುವಂಥದ್ದು. ಮತ್ತು DG ಅಂಡ್ IGಗೆ ಪತ್ರ, ಅಂದ್ರೆ SIT ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರ DG ಅಂಡ್ IGP MA ಸಲೀಂ ಅವರಿಗೆ ಪತ್ರ ಬರೆದಿದೆ. ಉದ್ದೇಶ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಬಂಗಲೆಗುಡ್ಡೆಯಲ್ಲಿ ಮತ್ತಷ್ಟು ಅಗೆದು ತನಿಖೆ ನಡೆಸಲು ಅನುಮತಿ ಪಡೆಯುವುದಕ್ಕೆ ಪತ್ರವನ್ನ SIT ಬರೆದಿದೆ. ಆದರೆ ಸುದ್ದಿಯ ಪ್ರಕಾರ ಇನ್ನೂ ಅನುಮತಿ ಸಿಕ್ಕಿಲ್ಲ ಎಂದು ಮೂಲಗಳು ತಿಳಿಸಿವೆ ಅಂತಕ್ಕಂಥದ್ದು. ಸ್ನೇಹಿತರೆ, ಅಲ್ಲಿ ತಲೆಬುರುಡೆಗಳು 106 ಮೂಳೆಗಳು ಸಿಕ್ಕಿವೆ, DNA ಹೊಂದಾಣಿಕೆಯಾಗಿವೆ. ಹಾಗಾಗಿ SIT ಸರ್ಕಾರಕ್ಕೆ, ಅಂದ್ರೆ ಶಾಲಿನಿ ರಜನೀಶ್ ಅವರಿಗೂ ಪತ್ರ ಬರೆದಿತ್ತು, ಈಗ DG ಅಂಡ್ IGP ಅವರಿಗೂ ಪತ್ರ ಬರೆದು ಕೇಳಿದೆ ನಾವು ಇನ್ನಷ್ಟು ತನಿಖೆ ಮಾಡಬೇಕು ಅಂತೇಳಿ. ಆದರೆ ಸುದ್ದಿಗಳ ಪ್ರಕಾರ ತನಿಖೆಗೆ ಅವಕಾಶ ಸಿಕ್ಕಿಲ್ಲ ಎನ್ನುವಂಥದ್ದು ಈ ವರದಿಯಲ್ಲಿ ಇರ್ತಕ್ಕಂಥದ್ದು. ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಎನ್ನುವಂಥದ್ದು. ಸ್ನೇಹಿತರೆ, ನಾನು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ವ್ಯತ್ಯಾಸ ಕಂಡು ಬಂದಿದೆ ಎನ್ನುವಂಥದ್ದನ್ನ. ಅದನ್ನು ಕೂಡ ವರದಿಯಲ್ಲಿ ಇರ್ತಕ್ಕಂಥದ್ದು. SIT ಸುಮಾರು 1500 ಅಸಹಜ ಸಾವುಗಳ UDR ದಾಖಲೆಗಳನ್ನು ಪರಿಶೀಲಿಸಿದೆ. 1510 ಸುಮಾರು 1500 ಅಸಹಜ ಸಾವುಗಳ ದಾಖಲೆಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 38ರಿಂದ 43 ಪ್ರಕರಣಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ 1500 ಅಸಹಜ ಅನುಮಾನಾಸ್ಪದ ಸಾವು ಪ್ರಕರಣಗಳಲ್ಲಿ 43 ಪ್ರಕರಣಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಅಂದ್ರೆ ಕೆಲವು ಸಾವುಗಳು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಇದ್ದರೆ ಪೊಲೀಸ್ ದಾಖಲೆಗಳಲ್ಲಿ ಇಲ್ಲ, ಅಥವಾ ಕೆಲವು
ಪೊಲೀಸ್ ದಾಖಲೆಗಳಲ್ಲಿ ಇದ್ರೆ ಪಂಚಾಯಿತಿ ದಾಖಲೆಗಳಲ್ಲಿ ಇಲ್ಲ. ಈ ವ್ಯತ್ಯಾಸವನ್ನು SIT ವರದಿಯಲ್ಲಿ ದಾಖಲಿಸಿದೆ ಎನ್ನುವಂಥದ್ದು. ಹಾಗಾದ್ರೆ ನಿಮಗೆ ಇನ್ನೊಂದಿಷ್ಟು ಮಾಹಿತಿ ಗೊತ್ತಾಗಬೇಕು ಅಂದ್ರೆ, ಈ ಚಿನ್ನಯ್ಯ ಯಾರು ಅಂದ್ರೆ, ಈ CN ಚಿನ್ನಯ್ಯ ಧರ್ಮಸ್ಥಳ ದೇವಸ್ಥಾನದ ಆಡಳಿತದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ. 30 ವರ್ಷಗಳಿಂದ ಆತ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. 2025ರಲ್ಲಿ ಆತ ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡ್ತಾನೆ. ನನ್ನಿಂದ 100 ಶವಗಳನ್ನ ಹೂಳಲಾಯಿತು ಎನ್ನುವಂಥದ್ದನ್ನ ಆರೋಪ ಮಾಡಿದ್ದ. ಈ ಆರೋಪದ ಬಳಿಕ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ಯನ್ನ, ವಿಶೇಷ ತನಿಖಾ ದಳ ಸಂಸ್ಥೆಯನ್ನ ರಚನೆಯನ್ನ ಮಾಡಲಾಯಿತು. ನಂತರ ಏನಾಯಿತು? ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಪ್ರಮಾಣ ಪೂರ್ವಕವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದ. ಒಬ್ಬನೇ ಇದ್ದಾಗ ಹೇಳಿಕೆಯನ್ನು ಕೂಡ ನೀಡಿದ್ದ. ಆತ ತೋರಿಸಿದ್ದ 13 ಸ್ಥಳಗಳಲ್ಲಿ SIT ಅಗೆತವನ್ನ ಮಾಡಲಾಯಿತು, ಶೋಧ ನಡೆಸಲಾಯಿತು. ಅದರಲ್ಲಿ 2 ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕವು. ಇವರು ಏನು ಅಗಿತ ಏನು ಮಾಡಿದ್ರು ಅಲ್ಲಿ ಒಂದು ಸಿಗ್ಲಿಲ್ಲ ಅಂತ ಹೇಳ್ತಾರಲ್ಲ, 2 ಸ್ಥಳಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಎನ್ನುವಂಥದ್ದು. ಆದರೆ ನಂತರ ಹೇಳ್ತಾನೆ, ನಾನು ಅವುಗಳನ್ನು ಹೂಳಲಿಲ್ಲ, ನಾನು ಸುಳ್ಳು ಹೇಳಿದೆ ಅಂತ ಹೇಳಿ ತನ್ನ ಹೇಳಿಕೆಯನ್ನ ಬದಲಾಯಿಸ್ತಾನೆ. ಚಿನ್ನಯ್ಯ ವಿರುದ್ಧ ಪ್ರಕರಣ. SIT ಚಿನ್ನಯ್ಯನ ವಿರುದ್ಧ ಸುಳ್ಳು ಸಾಕ್ಷಿ ಅಂದ್ರೆ ಪರ್ಜುರಿ, ನಕಲಿ ಸಾಕ್ಷ್ಯ, ಫೋರ್ಜರಿ ಕೇಸ್, ಪರ್ಜುರಿ ಮತ್ತು ಫೋರ್ಜರಿ 2 ವಿರುದ್ಧ ಆರೋಪಗಳನ್ನು ದಾಖಲಿಸಿ ಬಂಧನವನ್ನ ಮಾಡಲಾಗುತ್ತೆ. ಯಾಕೆಂದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ತಲೆಬುರುಡೆ ಕುರಿತು ಅನುಮಾನ ವ್ಯಕ್ತವಾಗುತ್ತೆ. ಯಾಕಂದ್ರೆ ಈತ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂಥದ್ದು. ಆಮೇಲೆ ಏನ್ ಮಾಡ್ತಾನೆ, ಈತನ ವಿಠಲಗೌಡನ ಹೆಸರು ಹೇಗೆ ಬಂತು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಯಾಕಂದ್ರೆ ಗೌಡರನ್ನ ಮಹಾಜರ ಸಂದರ್ಭದಲ್ಲಿ ಕರೆದುಕೊಂಡು ಹೋದಾಗ 7 ತಲೆಬುರುಡೆಗಳು ಮತ್ತು 106 ಮೂಳೆಗಳು ಏನ್ ಸಿಗ್ತವೆ. ಈ ವಿಠಲಗೌಡರ ಹೆಸರು ಹೇಗೆ ಬಂತು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಬಂಧನದ ನಂತರ ಚಿನ್ನಯ್ಯ ಮತ್ತೊಮ್ಮೆ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ನೀಡುತ್ತಾನೆ. ನ್ಯಾಯಾಲಯಕ್ಕೆ ಕೊಟ್ಟ ತಲೆಬುರುಡೆಯನ್ನು ವಿಠಲ್ಗೌಡ ಎಂಬ ಕಾರ್ಯಕರ್ತರು ತಂದು ಕೊಟ್ಟಿದ್ರು ಅಂತ ಹೇಳಿ ಹೇಳ್ತಾನೆ. ಇದಾದ ಬಳಿಕ SIT ವಿಠಲಗೌಡರನ್ನ ಕರೆದುಕೊಂಡು ಬಂಗ್ಲೆಗುಡ್ಡೆಗೆ ಹೋಗುತ್ತೆ, ಸ್ಥಳವನ್ನ ಮಾಜರು ಮಾಡುತ್ತೆ. ಇವ್ರು ಏನು ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಆದ್ರೆ ಅದು ನಿಲ್ಲಲಿಲ್ಲ. ಈಗ ಇನ್ನೂ ಹಲವು ತಲೆಬುರುಡೆಗಳು, ಅನೇಕ ಎಲುಬುಗಳು ಇದ್ದಿರುವುದಾಗಿ ಕಂಡು ಬಂದಿತು. ಅಂದ್ರೆ ಅಲ್ಲಿ 106 ಮೂಳೆಗಳು ಮತ್ತು ತಲೆಬುರುಡೆಗಳು ಸಿಗ್ತವೆ. ಅಲ್ಲದೇನೆ ಇನ್ನೂ ಹಲವು ತಲೆಬುರುಡೆಗಳು, ಅನೇಕ ಎಲುಬುಗಳು ಇದ್ದಿರುವುದಾಗಿ ಕಂಡು ಬಂದಿತು ಎನ್ನುವಂಥದ್ದನ್ನ SIT ಪತ್ತೆಯಾಗಿದೆ ಅಂತೇಳಿ ತೋರಿಸಿರ್ತಕ್ಕಂಥದ್ದು. ಈ ಪ್ರಕರಣದ ಮಹತ್ವವನ್ನು ನಾವು ನೋಡ್ತಾ ಹೋದ್ರೆ, ಕೆಲವು ಕಾಣೆಯಾದ ಅವಶೇಷಗಳನ್ನು DNA ಮೂಲಕ ಗುರುತಿಸಲಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಇನ್ನೂ ಹೆಚ್ಚಿನ ಮಾನವ ಅವಶೇಷಗಳಿರುವ ಸಾಧ್ಯತೆಯನ್ನು SIT ಉಲ್ಲೇಖಿಸಿದೆ. ಇನ್ನೂ ಹೆಚ್ಚಿನ ಅವಶೇಷಗಳು ಇದೆ ಎನ್ನುವಂಥದ್ದನ್ನ SIT ದಾಖಲಿಸಿದೆ ಎನ್ನುವಂಥದ್ದು. ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುವುದರಿಂದ ಮುಂದಿನ ಕ್ರಮವನ್ನು ನ್ಯಾಯಾಲಯ ಹಾಗೂ ಸರ್ಕಾರ ನಿರ್ಧಾರ ಮಾಡುತ್ತೆ ಎನ್ನುವಂಥದ್ದು. ಈಗ ಆಲ್ರೆಡಿ ಸರ್ಕಾರಕ್ಕೆ ಅವರು ಪತ್ರ ಬರೆದು ತನಿಖೆಗೆ ಅವಕಾಶವನ್ನ ಕೇಳಿದ್ದಾಯಿತು, ಕೊಟ್ಟಿರಲಿಲ್ಲ. ಈಗ ತದನಂತರವಾಗಿ ಮತ್ತೆ ಸರ್ಕಾರ ಈ ಎಲ್ಲ ರಿಪೋರ್ಟ್ಗಳನ್ನ ನೋಡಿ DNA ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಮತ್ತು ಏನು ಅಲ್ಲಿ ಬುರುಡೆಗಳು ಮತ್ತು 106 ಎಲುಬುಗಳು ಸಿಕ್ಕಿರ್ತಕ್ಕಂಥದ್ದು ಯಾವ ಹಾರರ್ಗೂ ಕೂಡ ಕಡಿಮೆ ಇಲ್ಲ. ಇದನ್ನ ನೋಡಿಕೊಂಡು ಸರ್ಕಾರ ಎಚ್ಚೆತ್ತುಕೊಂಡು ಈ ಭಯಾನಕ ವರದಿಯನ್ನು DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈ ಒಂದು ವರದಿಯನ್ನ ತಾವು ಬಹಿರಂಗಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಮತ್ತು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಇಬ್ರು ಕೂಡ ಈ ಒಂದು ವರದಿಯನ್ನ ತಾವು ಸಂಪೂರ್ಣವಾಗಿ ಓದಿ, ಯಾವ ಹಾರರ್ಗೂ ಕೂಡ ಕಡಿಮೆ ಇಲ್ಲ, ತಾವುಗಳು ಓದಿ ಇದನ್ನ ಎಲ್ಲಾ ಸಾರ್ವಜನಿಕರೆದುರು, ಎಲ್ಲಾ ಮಾಧ್ಯಮಗಳನ್ನು ಮತ್ತು ಪೇಪರ್ಗಳನ್ನ ಕರೆಯಿರಿ, ಸಾರ್ವಜನಿಕವಾಗಿ ಇದನ್ನ ಬಹಿರಂಗಪಡಿಸಿ. ಇದರಲ್ಲಿ ಹೋರಾಟಗಾರರ ಬಗ್ಗೆನೂ ಬರೆದಿರ್ತಾರೆ, ಯಾಕೆಂದ್ರೆ ಇವ್ರನ್ನ ಬಿಟ್ಟಿರಲ್ಲ, ಅವ್ರ ಬಗ್ಗೆನೂ ಏನಾದ್ರೂ ತಪ್ಪಿದ್ರೆ ಅದನ್ನು ಹೇಳಿ. ಅವ್ರು ಬರ್ದಿರ್ತಾರೆ, ಬಿಟ್ಟಿರಲ್ಲ ಹೋರಾಟಗಾರರನ್ನ. ಯಾಕಂತಂದ್ರೆ ಈ ಹಿಂದೆನೆ ಆಲ್ರೆಡಿ ಇನ್ನು SIT ಆಗೋಕ್ಕಿಂತ ಮುಂಚಿತವಾಗಿನೇ ಷಡ್ಯಂತ್ರ ಅಂತ ಹೇಳಿ ಅವರನ್ನ ಧರ್ಮಸ್ಥಳದ ಪ್ರಕರಣದಲ್ಲಿ ರಾಜಕೀಯವನ್ನ ಮಾಡಿದ್ರು. ಹಾಗಾಗಿ ಅವ್ರ ಬಗ್ಗೆನೂ ಬರ್ದಿರ್ತಾರೆ, ತೊಂದರೆ ಇಲ್ಲ. ಆದರೆ ಆ ಭಯಾನಕ ವರದಿ ಇದೆ, ಸಂಪೂರ್ಣ ಭಯಾನಕ ವರದಿ ಏನಿದೆ, ಆ ಭಯಾನಕ ವರದಿಯನ್ನ ಎಳೆಯಾಗಿ ಸಾರ್ವಜನಿಕರಿಗೆ ಬಿಚ್ಚಿರ್ತಕ್ಕಂಥ ಕೆಲಸ ಮಾಡಿ ಸತ್ಯಾಸತ್ಯತೆ ಗೊತ್ತಾಗ್ಲಿ, ಯಾರ್ದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗುತ್ತೆ, ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯಗಳು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಬಂಗ್ಲೆಗುಡ್ಡೆಯನ್ನ ಅಪರಾಧಿಕ ಸ್ಥಳ ಮತ್ತು ಸಾಮಾಜಿಕ ವಿರೋಧಿ ಚಟುವಟಿಕೆಗಳನ್ನು ನಡೀತಕ್ಕಂಥ ಸ್ಥಳ ಅಂತೇಳಿ SITಯಲ್ಲಿ ತನಿಖೆಯಲ್ಲಿ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ದಾಖಲೆಗಳನ್ನ ನೋಡಿ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸತ್ಯಾಸತ್ಯತೆ ಎಲ್ಲವೂ ಗೊತ್ತಾಗ್ಲಿ. ಹಂಗಾಗಿ ಎಲ್ಲವನ್ನೂ ಕೂಡ ಈ SIT ಏನು ನ್ಯಾಯಾಲಯಕ್ಕೆ ಆಲ್ರೆಡಿ ವರದಿ ಕೊಟ್ಟಿದೆ, ಈಗ ಆಲ್ರೆಡಿ ಅದನ್ನ ಸರ್ಟಿಫೈಡ್ ಕಾಪೀಸ್ಗೆ ಹೋರಾಟಗಾರರು ಅರ್ಜಿ ಹಾಕಿದ್ದಾರೆ. ತಮಗೂ ಕೂಡ ಒಂದು ಕೊಟ್ಟಿರ್ತಾರಲ್ವಾ, ಬಹಿರಂಗಪಡಿಸಿ. ಗೃಹ ಸಚಿವರಿಗೆ ಒಂದು ಕೊಟ್ಟಿರ್ತಾರೆ,
ಮತ್ತು ಮುಖ್ಯಮಂತ್ರಿಗಳಿಗೂ ಕೊಟ್ಟಿರ್ತಾರೆ. ಅದನ್ನ ತಾವೆಲ್ಲರೂ ಕೂಡ ಇನ್ನು ಓದಿ ಬಹಿರಂಗಪಡಿಸಿ. ಷಡ್ಯಂತ್ರ ಇದ್ರೆ ಯಾಕೆ ಬಹಿರಂಗಪಡಿಸಲ್ಲ ತಾವುಗಳು? ಹೋರಾಟಗಾರರ ಬಗ್ಗೆ ಬರೆದಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬರೆದಿದ್ರು ಕೂಡ ಅದನ್ನ ಬಹಿರಂಗಪಡಿಸಿ. ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ಯಾರ ಪ್ರಭಾವಕ್ಕೆ ಒಳಗಾಗಿದ್ದೀರಿ? ಇನ್ಮೇಲೆ ನೀವಂತರೂ ಈಗ ಅಂದ್ರೆ ನನಗೆ ಅನ್ನಿಸ ಮಟ್ಟಿಗೆ ಈಗ ಈ ಒಂದು ವರದಿಯನ್ನ ನೋಡಿದ್ರೆ ಸುಮ್ಮನೆ ಇರ್ತಕ್ಕಂಥ ಮಾತಲ್ಲ, ಸುಮ್ಮನೆ ಇರೋದಿಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಅನಿಸುತ್ತೆ. ಯಾಕಂದ್ರೆ ಅಷ್ಟು ಹಾರರಾಗಿರೋದೆ ಎನ್ನುವಂತಹದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಮತ್ತು ನಾವು ಈ ಹಿಂದೆಯಿಂದ ನಾವು ಇದನ್ನ ಫಾಲೋ ಮಾಡ್ಕೊಂತ ಬಂದಿರೋ ಈ ಹೋರಾಟದ ಬಗ್ಗೆ ನಾವು ಯಾವಾಗ್ಲೂ ಫಾಲೋಅಪ್ ಅಲ್ಲಿ ಇದ್ದವರು ಅಲ್ಲಿನ ಪ್ರಕರಣಗಳು ಹೇಗಾಗುತ್ತೆ ಎನ್ನುವಂತಹದ್ದನ್ನ ಮತ್ತು ವಿಚಾರವಂತಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಸೂಕ್ಷ್ಮ ಅವಲೋಕನ ಮಾಡಿ ಈ ಯಾವುದು ಸತ್ಯ ಯಾವುದು ಅಲ್ಲ ಎನ್ನುವಂತಹದ್ದು ನಾವು ತಿಳಿದುಕೊಂಡು ನಾವು ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರಗಳ ಬಗ್ಗೆ ನಮಗೆ ಅಲ್ಲಿ ಏನೇನು ಆಗಿದೆ ಏನೇನಿಲ್ಲ ಅನ್ನುವಂತಹದ್ದು ನಮಗೆ ಈಗ ದಾಖಲೆಗಳ ಮುಖಾಂತರ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಲೇಬೇಕು. ಸಾರ್ವಜನಿಕವಾಗಿ ಬಹಿರಂಗಪಡಿಸಿದಾಗ ಅಲ್ಲಿ ಏನೇನಾಗಿದೆ, ಎಂತಹ ಕೃತ್ಯಗಳಾಗಿದ್ದಾವೆ ಎನ್ನುವಂತಹದ್ದು ಬಹಿರಂಗ ಆಗುತ್ತೆ. ದಯವಿಟ್ಟು ಅದನ್ನ ಬಹಿರಂಗಪಡಿಸಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.